ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ನಂದ ಅವರ ಒಂದು ಅಕೌಂಟಲ್ಲಿ 5,000 ಕಟ್ ಆಗೋದ್ರ ಜೊತೆಗೆ ಪ್ರಿಯಾ ನಾಟಕ ಕೂಡ ಹೊರಗಡೆ ಬೀಳ್ತಿದ್ಯಾ. ಪ್ರಿಯಾ ನೌಟಂಕಿ ಆಟಕ್ಕೆ ಬ್ರೇಕ್ ಬೀಳುವ ಸಮಯ ಬಂದಾಯ್ತಾ, ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಮಾಧವ ಮತ್ತು ಪ್ರಿಯಾ ಇಬ್ಬರು ಕೂಡ ಹನಿಮೂನ್ಗೆ ಹೋಗಬೇಕಾಗಿದೆ. ಇಲ್ಲಿ ಅಪ್ಪ ನಂದವರು ಕೂಡ ಮಾಧವ ಮತ್ತು ಪ್ರಿಯಾ ಹನಿಮೂನ್ಗೆ ಹೋಗೋದಕ್ಕೆ ಒಪ್ಕೋತಾರೆ. ಆದರೆ ಇಲ್ಲಿ ಗಿರಿಜಾ ಅವ್ರಿಗೆ ಅದು ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ಯಾಕಂದರೆ ಮೀನಾ ಮತ್ತು ಕೇಶವ, ವಲ್ಲಭ ಹಾಗೆ ಅಮ್ಮು ಇವ್ರನ್ನ ಕೂಡ ಹನಿಮೂನ್ಗೆ ಕಳಿಸ್ಬೇಕು. ಜಸ್ಟ್ ಮಾಧವ ಮತ್ತು ಪ್ರಿಯಾ ವಿಷಯದಲ್ಲಿ ಮಾತ್ರ ಯಾಕೆ ಹನಿಮೂನ್ಗೆ ಕಳಿಸಿದ್ದು, ಇದು ಸ್ವಲ್ಪ ಕೂಡ ಅವ್ರಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಗಂಡನ ಜೊತೆ ಗಲಾಟೆಗೆ ಇಳಿದ್ಬಿಡ್ತಾರೆ ಗಿರಿಜಾ ಅವರು. ನೀವು ಮಾಡಿದ್ದು ಸ್ವಲ್ಪ ಕೂಡ ಸರಿಯಿಲ್ಲ. ಏನಿದು ಮಾಧವ ಮತ್ತು ಪ್ರಿಯಾನ ಮಾತ್ರ ಹನಿಮೂನ್ಗೆ ಕಳಿಸೋದು, ವಲ್ಲಭ ಮತ್ತು ಅಮ್ಮು, ಮೀನಾ ಮತ್ತು ಕೇಶವ ಅವರು ಇದ್ದಾರಲ್ವ, ಅವರನ್ನು ಹನಿಮೂನ್ ಕಳಿಸ್ಬೋದಲ್ವಾ. ನೀವು ನಡ್ಕೊಂಡಿರೋ ರೀತಿ ಸ್ವಲ್ಪ ಕೂಡ ಸರಿ ಇಲ್ಲ. ನೀವು ಮಕ್ಕಳ ನಡುವಿನ ತಾರತಮ್ಯ ಮಾಡ್ತಿದ್ರಾ ಅಂತ ಹೇಳಿ ಏನು ರೆಬಲ್ ಆಗಿ ನಡ್ಕೊಂಡ್ಬಿಡ್ತಾರೆ ಗಿರಿಜಾ ಅವರು. ಸರಿ ಆಯಿತು, ಇನ್ನೇನು ಗಿರಿಜಾ ಮನಸ್ಸಿಗೆ ಬೇಜಾರ ಆಗುತ್ತೆ. ಗಿರಿಜಾ ಹೇಳೋದ್ರಲ್ಲೂ ಅರ್ಥ ಇದೆ ಅಂತ ಯೋಚನೆ ಮಾಡ್ತಂತ ನಂದ ಅವರು ಜಸ್ಟ್ ಮಾಧವ ಮತ್ತು ಪ್ರಿಯಾ ಮಾತ್ರ ಅಲ್ಲ, ಮೀನಾ, ಕೇಶವ, ವಲ್ಲಭ, ಅಮ್ಮು ಎಲ್ಲರೂ ಕೂಡ ಹನಿಮೂನ್ಗೆ ಹೋಗಿ ಅಂತ ಹೇಳಿ ಹೇಳ್ತಾರೆ. ಒಟ್ಟಿಗೆ ಹನಿಮೂನ್ಗೆ ಹೋಗಿ ಅಂದ ತಕ್ಷಣ ಎಲ್ರಿಗೂ ಕೂಡ ಒಂದು ಕ್ಷಣ ಖುಷಿ ಆಗುತ್ತೆ. ಆದರೆ ಪ್ರಿಯಾಗೆ ಮಾತ್ರ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ಬಿಕಾಸ್ ಆಕೆಗೆ ಪ್ರೈವಸಿ ಬೇಕಾಗಿರತ್ತೆ. ಇದರ ನಡುವೆ ಇಲ್ಲಿ ಮೀನಾ ಮತ್ತು ಕೇಶವ, ಮಾಧವ, ವಲ್ಲಭ ಮತ್ತು ಅಮ್ಮು ಎಲ್ಲರೂ ಕೂಡ ಯೋಚನೆ ಮಾಡ್ತಾರೆ, ಇಲ್ಲ ನಾವು ಹೋದರೆ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ, ನಾವು ಹೋಗೋದು ಬೇಡ. ಯಾವಾಗಾದರೂ ಅಣ್ಣ ತಮ್ಮದಿರು ಎಲ್ಲ ಕೂಡ ಕುಟುಂಬದ ಜೊತೆ ಹೋದ್ರಾಯ್ತು, ಈಗ ಅವರಿಬ್ಬರು ಮಾತ್ರ ಹನಿಮೂನ್ಗೆ ಹೋಗಿ ಬರಲಿ ಅಂತ ಯೋಚನೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ಅಮ್ಮು ಏನು ಸುಳ್ಳು ಹೇಳೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಆಗ ಇಲ್ಲಿ ನಾನು ಏನು ಸುಳ್ಳು ಹೇಳಿ ಅಂತ ಗೊತ್ತಾಗ್ತಿಲ್ವಲ್ಲ ಅಂದಾಗ, ಏನಿಲ್ಲ, ನೀನು ಹೋಗ್ತಿದ್ಯಾ ಅಲ್ವಾ ಕೋಚಿಂಗ್ ಕ್ಲಾಸ್ಗೆ ಹೋಗಬೇಕು, ರಜಾ ಹಾಕಕ್ಕೆ ಆಗೋದಿಲ್ಲ ಅಂತ ಹೇಳು. ಖಂಡಿತ ಅಪ್ಪಂಗಂತೂ ತನ್ನ ಸೊಸೆ ಓದಿನ ಬಗ್ಗೆ ಇಷ್ಟು ಕಾನ್ಸಂಟ್ರೇಷನ್ನ ಮಾಡ್ತಿದ್ದಾಳೆ, ಇಷ್ಟು ಅದಕ್ಕೆ ಬೆಲೆ ಕೊಡ್ತಿದ್ದಾಳೆ ಅಂದರೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಾರೆ. ಹೌದಾ, ಹಾಗಿದ್ರೆ ಹಾಗೆ ಮಾಡ್ತೀನಿ ಅಂತ ಹೇಳಿ ಅಮ್ಮು ಹೇಳ್ತಾರೆ. ಜೊತೆಗೆ ಕೋಚಿಂಗ್ ಕ್ಲಾಸ್ಗೆ ಹೋಗ್ತಿದ್ದೀನಿ ಅಂತ ಹೇಳಿ ಬೇರೆಲ್ಲೋ ಟ್ಯೂಷನ್ ಮಾಡೋದಕ್ಕೆಲ್ಲ ಹೋಗ್ತಿಲ್ಲ ಅಲ್ವಾ, ಆಮೇಲೇನಾದ್ರು ಆ ರೀತಿ ಮಾಡಿದ್ರೆ ನಿನ್ನನ್ನಂತೂ ನಾನು ಸುಮ್ಮನೆ ಬಿಡುವುದಿಲ್ಲ, ತೊಗೊಂಡೋಗಿ ಬೆಟ್ಟದ ಮೇಲಿಂದ ತಳ್ಳಿಬಿಡ್ತೀನಿ ಅಂತ ಹೇಳಿ ವಲ್ಲಭ ಹೇಳ್ತಾರೆ. ಅಯ್ಯೋ ವಲ್ಲಭ, ನಿಜವಾಗ್ಲೂ ನಾನು ಕೋಚಿಂಗ್ ಕ್ಲಾಸ್ ಹೆಸರಲ್ಲಿ ಟ್ಯೂಷನ್ ಮಾಡೋಕ್ಕೆ ಹೋಗ್ತಿರೋದು ಕಣೋ, ಆದರೆ ಹೇಗೆ ನಿನ್ನ ಹತ್ರ ಹೇಳಿ ಅಂತಲೇ ಗೊತ್ತಾಗ್ತಿಲ್ಲ. ನಿನ್ನ ಹತ್ರ ಏನಾದರೂ ಹೇಳಿದ್ರೆ ಖಂಡಿತ ನನ್ನ ಕತೆನೇ ಮುಗಿಸ್ತೀಯ ಅಂತ ಗೊತ್ತು ಅಂತ ಅಮ್ಮು ಅನ್ಕೋತಾಳೆ ಮನಸ್ಸಲ್ಲಿ. ತದನಂತರ ಇಲ್ಲ ವಲ್ಲಭ, ನಾನು ಯಾವುದೇ ಟ್ಯೂಷನ್ಗೂ ಕೂಡ ಹೋಗ್ತಿಲ್ಲ, ನಾನು ಚೆನ್ನಾಗಿ ಓದಿ ನಿನ್ನ ಬೆನ್ನೆಲುಬಾಗಿ ನಿಂತ್ಕೋಬೇಕು, ನಿನ್ನನ್ನು ಯಾವುದೇ ಕೆಲಸ ಕೂಡ ಮಾಡೋಕ್ಕೆ ಬಿಡೋದಿಲ್ಲ ಅಲ್ವಾ. ಹಾಗಾಗಿ ನೀನೇ ನನ್ನ ಕೆಲಸ ಮಾಡಬೇಕಾದ್ರೆ ಮುಂದೆ ನನ್ನ ಬಗ್ಗೆ ಶಭಾಷ್ಕಿರಿ ಕೊಡಬೇಕು, ಆ ರೀತಿ ಮಾಡ್ತೀನಿ ಅಂತ ಹೇಳಿ ಅಮ್ಮು ಹೇಳಿದಾಗ ಸರಿ ಆಯಿತು ಅಂತ ಹೇಳಿದ್ದೆ. ಆದರೂ ಸುಳ್ಗಿಳ್ಳೇನಾದರೂ ಹೇಳಿ ಟ್ಯೂಷನ್ ಮಾಡಬೇಕು, ನಿನ್ನ ಕತೆ ಅಂತೂ ಮುಗೀತು ಅಂತ ವಲ್ಲಭ ಹೆದರಿಸ್ತಾರೆ. ಇತ್ತ ಕಡೆ ಮೀನಾ ಕೇಶವ ಕೂಡ ಹೋಗೋದು ಬೇಡ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ನಂದ ಅವರು ಎಲ್ಲರನ್ನೂ ಕೂಡ ಕರೆದಾಗ ಇಲ್ಲಿ ಎಲ್ಲರೂ ಕೂಡ ಬರ್ತಾರೆ. ಎಲ್ಲರೂ ಕೂಡ ಬಂದಿದೆ. ಮಾವ, ನಾವು ಯಾರೂ ಕೂಡ, ನಾನು ಮತ್ತು ಕೇಶವ ಹೋಗೋಕ್ಕಾಗೋದಿಲ್ಲ, ಯಾಕಂದರೆ ನನಗೆ ರಜಾ ಕೊಡೋದು ಕಷ್ಟ ಆಗುತ್ತೆ ಅಂತ ಮೀನಾ ಹೇಳ್ತಾರೆ. ಈ ಕಡೆ ಕೇಶವ ಕೂಡ ಹೌದು ಅಪ್ಪ, ಇಲ್ಲಿ ನಮ್ಮ ಮಾವಂಗೆ ಮಾತ್ರನೇ ಡೆಲಿವರಿ ಕೊಡೋದು ಕಷ್ಟ ಆಗುತ್ತೆ, ಸುಂದರ ಮಾವಂಗೆ ನಾನು ಇಲ್ಲಿದ್ದರೆ ಹೆಲ್ಪ್ ಆಗುತ್ತೆ, ನಾನು ಹೋಗಲ್ಲ ಅಂತ ಹೇಳ್ತಾರೆ. ವಲ್ಲಭ ಮತ್ತು ಅಮ್ಮು ಮಾಧವನ ಮತ್ತು ಪ್ರಿಯಾ ಹೋಗಿ ಬರಲಿ ಅಂತ ತಿಳಿಸ್ತಾರೆ. ಆದರೆ ಇಲ್ಲಿ ಅಮ್ಮು ಕೂಡ ನನಗೂ ಹೋಗೋಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಕೋಚಿಂಗ್ ಕ್ಲಾಸಲ್ಲಿ ಟ್ಯೂಷನ್ ಇದೆ, ಕೋಚಿಂಗ್ ಕ್ಲಾಸಿಗೆ ಸೇರಿ 2 ದಿನ ಆಯಿತು, ಅವ್ರೇನಾದರೂ ಹೋಗಲಿಲ್ಲ ಅಂದರೆ ಮತ್ತೆ 6 ತಿಂಗಳು ಹೋಗ್ಲಿಕ್ಕೆ ಆಗೋದಿಲ್ಲ ಮಾವ ಅಂತ ಹೇಳಿ ಅಮ್ಮು ಹೇಳಿದಾಗ, ಈ ಕಡೆ ವಲ್ಲಭ ಕೂಡ ಹೌದು ಸುರೇಂದ್ರಣ್ಣ, ನನಗೆ ಈಗಲೇ ರಜಾ ಕೊಡೋದು ಕಷ್ಟ ಆಗುತ್ತೆ, ನಾನು ಹೋಗಲ್ಲ ಅಂತಾರೆ. ಆಗ ನಂದ ಅವ್ರಿಗೆ ತುಂಬಾ ಕೋಪ ಬಂದುಬಿಡುತ್ತೆ. ಬಟ್ ಇಲ್ಲಿ ಪ್ರಿಯಾಗಂತೂ ಫುಲ್ ಖುಷಿ ಆಗಿಬಿಡುತ್ತೆ. ಈ ಕಡೆ ಮಾಧವ ಅವರು ನೀವೆಲ್ಲರೂ ಕೂಡ ನನ್ನ ಜೊತೆ ಬರ್ತೀರಾ ಅಂತ ಎಷ್ಟು ಖುಷಿ ಆಗಿದೆ ಗೊತ್ತಾ ಅಂತ ವಿಚಾರ ಮಾಡ್ಕೋತಾರೆ. ಈ ಕಡೆ ಗಿರಿಜಾ ಅವ್ರಿಗಂತೂ ಫುಲ್ ಸಿಟ್ಟು ಬರ್ತದೆ, ನಾನು ಮಕ್ಕಳೆಲ್ಲ ಒಟ್ಟಿಗೆ ಹೋಗಲಿ ಅಂತ ಹೇಳಿದರೆ ಇವ್ರು ನೋಡಿದ್ರೆ ಕ್ಯಾನ್ಸಲ್ ಮಾಡ್ಕೋತಿದ್ದಾರಲ್ಲ ಅಂತ. ಈ ಕಡೆ ನಂದವರು ಕೂಡ ಏನು ಗಿರಿಜಾ, ನಾನು ಬರೀ ಮಾಧವ ಪ್ರಿಯಾ ಹೋಗಿ ಬರಲಿ ಅಂದಾಗ ನನ್ನ ಹತ್ರ ಬಂದು ಜಗಳ ಆಡಿದೆ, ಎಲ್ಲ ಮಕ್ಕಳು ಕೂಡ ಹೋಗಬೇಕು ಅಂತ. ಆದರೆ ಇವಾಗ ನೋಡಿದ್ಯಾ ಏನಾಯಿತು ಅಂತ. ಯಾರು ತಾನೇ ನನ್ನ ಮಾತಿಗೆ ಬೆಲೆ ಕೊಡ್ತಾರೆ, ಯಾರೂ ಕೂಡ ಬೆಲೆ ಕೊಡೋದಿಲ್ಲ. ನನಗೂ ಕೂಡ ನನ್ನ ಮಕ್ಕಳೆಲ್ಲ ಹೋಗಿ ಬರಲಿ ಅಂತಲೇ ಖುಷಿ ಇತ್ತು. ಒಂದು ದಿನನಾದರೂ ಖುಷಿ ಪಡೋಣ ಅಂತ ಅಂದ್ಕೊಂಡ್ರೆ ರಾತ್ರಿ ಕಳೆದು ಹಗಲ ಆಗೋಷ್ಟರಲ್ಲಿ ಆ ಖುಷಿಗೂ ಕೂಡ ಯಾರಾದರೂ ಒಬ್ಬರು ಬಂದು ತಣ್ಣೀರು ಹರಿಸ್ಬಿಡ್ತಾರೆ ಅಂತ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಟ್ಬಿಡ್ತಾರೆ. ನಂತರ ಸುಂದರ ಮತ್ತು ರಕ್ಷಾ ಇಬ್ಬರು ಕೂಡ, ಆದರೂ ನೀವು ಈ ರೀತಿ ಮಾಡಬಾರ್ದತ್ತು, ಮಾವ ಅಷ್ಟು ಖುಷಿಯಿಂದ ನಿಮ್ಮನ್ನು ಕಳಿಸ್ಕೊಡ್ತಿದ್ರು, ಆದರೆ ಯಾಕೆ ನೀವು ಯಾರೂ ಕೂಡ ಹೋಗಲಿಲ್ಲ, ಪಾಪ ಮಾವನ ಮನಸ್ಸಿಗೆ ತುಂಬ ಬೇಜಾರ ಆಯಿತು ಅಂತ ಹೇಳ್ತಾರೆ ಅವರು ಕೂಡ. ನಂತರ ಅತ್ತೆಯನ್ನು ಮಾತಾಡ್ಸೋಕ್ಕೆ ಮೀನಾ ಹೋದಾಗ ಅತ್ತೆ ಕೋಪ ಮಾಡಿಕೊಂಡು ಅಡುಗೆ ಮನೆಗೆ ಹೋಗಿಬಿಡ್ತಾರೆ. ಈ ಕಡೆ ಅಮ್ಮು ಮತ್ತು
ಮೀನಾ ಇಬ್ಬರು ಕೂಡ ಅತ್ತೆ ಹತ್ರಕ್ಕೆ ಬರ್ತಾರೆ. ಅತ್ತೆನ ಪೂಸಿ ಹೊಡೆಯೋಕೆ ನೋಡ್ತಿದ್ದಾರೆ. ಬಟ್ ಗಿರೀಶ್ ಮಾತ್ರ ಯಾಕ್ರೆ ನೀವಿಬ್ಬರು ಹೋಗಲ್ಲ ಅಂತ ಹೇಳಿದ್ರಿ. ನಾನು ಯಾವತ್ತೂ ನನ್ನ ಗಂಡನ ಹತ್ರ ಅಷ್ಟು ಧ್ವನಿ ಏರಿಸಿ ಮಾತೇ ಆಡಿರಲಿಲ್ಲ. ಆದರೆ ಅಷ್ಟು ಧ್ವನಿ ಏರಿಸಿ ಮಾತಾಡಿ ನೀವು ಎಲ್ಲ ಹನಿಮೂನ್ಗೆ ಹೋಗಬೇಕು ಅಂತ ನಾನು ಅಂದ್ಕೊಂಡ್ರೆ ನೀವು ಎಲ್ಲರೂ ಕೂಡ ಮುರ್ಕೊಂಡ್ಬಿಡ್ರಿ ಅಲ್ವಾ ಅಂತ ಹೇಳಿದಾಗ ಅತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವು ಯಾಕೆ ರೀತಿ ಮಾಡಿದ್ದು ಅಂತ ಅಂದಾಗ ಏನ್ರೇ ನಿಮ್ದು ಅದಿದ್ದದ್ದು ಅಂತ ಹೇಳಿದಾಗ ಅತ್ತೆ ನಾನು ನಿನ್ನ ಜೊತೆ ಟೈಮ್ ಕಳಿಬೇಕಿತ್ತು ಅತ್ತೆ. ಆ ಪ್ರಿಯಾಕ ಬಂದಮೇಲೆ ನಮ್ಗೇನು ಮಾತಾಡೋಕೆ ಆಗ್ತಿಲ್ಲ. ಮೊದಲೆಲ್ಲ ನಾನು ರಂಗೋಲಿ ಬಿಡ್ತಾ ನೀವು ಕಸ ಗುಡಿಸ್ತಾ ಇದ್ದಾಗ ಗೋಸಿಪ್ ಮಾಡ್ತಿದ್ವಿ. ಬಟ್ಟೆ ನಾನು ಹೋಗಿತಾ ಇದ್ರೆ ನೀವು ಒಣಗಾಕ್ಬೇಕಾದ್ರೆ ಗೋಸಿಪ್ ಮಾಡ್ತಿದ್ವಿ. ಹೀಗೆ ಸಿಕ್ಕಂಥ ಸೈಡ್ ಗ್ಯಾಪಲ್ಲೆಲ್ಲ ಗೋಸಿಪ್ ಮಾಡ್ತಿದ್ವಿ. ಆದರೆ ಪ್ರಿಯಾಕ ಬಂದಮೇಲೆ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬಿದ್ದಿದೆ. ನಾವೇನು ಕೂಡ ಮಾತಾಡೋಕ್ಕೆ ಆಗ್ತಿಲ್ಲ. ಅದಕ್ಕೋಸ್ಕರ ಅತ್ತೆ ನಿಮ್ಮ ಜೊತೆ ಸಮಯ ಕಳಿಬೇಕು ಅನ್ನೋ ಕಾರಣಕ್ಕೆ ನಾವು ಈ ರೀತಿ ಮಾಡಿದ್ದು ಅಂತ ಹೇಳಿ ಮೀನಾ ಹೇಳಿದಾಗ ಹೌದಾ ನಿಜವಾಗ್ಲೂ ಖುಷಿ ಆಗ್ತದೆ ಮೀನಾ, ನಿಮ್ಮ ಅತ್ತೆ ಜೊತೆ ಸಮಯ ಕಳಿಬೇಕು ಅನ್ನೋ ಕಾರಣಕ್ಕೆ ನೀನು ಹನಿಮೂನ್ನೇ ಹೋಗೋದನ್ನು ಕ್ಯಾನ್ಸಲ್ ಮಾಡಿಬಿಟ್ಯಾ ಅಂತ ಹೇಳಿದೆ. ಈ ಕಡೆ ಅಮ್ಮು ನಿಂದೇನೆ, ನೀನು ಯಾಕೆ ಕ್ಯಾನ್ಸಲ್ ಮಾಡಿದೆ, ಅವಳೇನೋ ಇದಕ್ಕೆ ಕ್ಯಾನ್ಸಲ್ ಮಾಡ್ತು, ನಿಂದೇನು ಕತೆ ಅಂತ ಹೇಳಿ ಗಿರೀಶ್ ಅವರು ಅಮ್ಮನ ಕೇಳ್ತಾರೆ. ಆಗ ಅಮ್ಮು ಅಯ್ಯೋ ಅಕ್ಕ ಏನೋ ನನಗಿಂತ ಜಾಸ್ತಿ ಬೇಗ ಬಂದಿದ್ರು, ಹಾಗಾಗಿ ನಿಮ್ಮ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ನನಗಿಂತ ಜಾಸ್ತಿ. ಆದರೆ ನನಗೂ ಕೂಡ ನಿಮ್ಮ ಜೊತೆ ತುಂಬ ಟೈಮ್ನ ಸ್ಪೆಂಡ್ ಮಾಡಬೇಕು ಅನ್ನೋ ಆಸೆ. ಅದಕ್ಕೋಸ್ಕರನೇ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಾನೆ ಅಕ್ಕಂತರ ಸೇಮ್ ರೀಸನ್ಗೋಸ್ಕರನೇ ನಾನು ಕೂಡ ಹೋಗದೆ ಇದ್ದಿದ್ದು ಅಂದಾಗ ನನ್ನ ಮುದ್ದು ಸುಸಿ ಅಂದರು ನೀವು ಅತ್ತಿ ಜೊತೆ ಟೈಮ್ ಕಳಿಬೇಕು ಅಂತ ಹೇಳಿ ಗಂಡನ ಜೊತೆ ಹೋಗುವ ಹನಿಮೂನ್ನೇ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟ ಅಂತ ಗಿರೀಶ್ ಅವ್ರಿಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ನಂತರ ನಂದವರು ಎಲ್ಲರನ್ನೂ ಕೂಡ ಬರೋಕ್ಕೆ ಹೇಳು ಅಂತ ಹೇಳ್ತಾರೆ ಗಿರೀಶ್ ಅವ್ರಿಗೆ. ಹಾಗಾಗಿ ಇಡೀ ಮನೆ ಮಕ್ಕಳು ಫ್ಯಾಮಿಲಿ ಎಲ್ಲರನ್ನ ಕೂಡ ಬರೋಕ್ಕೆ ಹೇಳ್ತಾರೆ. ನಂತರ ಎಲ್ಲಿಗೆ ಹೋಗಬೇಕು ಅಂದ್ಕೊಂಡಿದ್ರ ಅಂತ ಹೇಳಿ ನಂದವರು ಮಾಧವ್ ಅವ್ರನ್ನ ಕೇಳ್ತಾರೆ. ಇನ್ನೂ ಪ್ಲ್ಯಾನ್ ಮಾಡಿಲ್ಲಪ್ಪ ಅಂದಾಗ ಇನ್ನೂ ಪ್ಲ್ಯಾನ್ ಮಾಡಿಲ್ವಾ, ಸರಿ ಆಯಿತು ಬೆಂಗಳೂರಲ್ಲಿ ನನ್ನ ಫ್ರೆಂಡ್ ಮನೆ ಇದೆ, 2 ದಿನ ಹೋಗಿ ಅಲ್ಲೇ ಉಳ್ಕೊಳ್ಳಿ ಅಂತ ಹೇಳ್ತಾರೆ. ಏನದು ಹೊರಗಡೆ ಹೋಗಿ ಉಳ್ಕೊಳ್ಳೋದ ಹೇಗೆ ಸಾಧ್ಯ ಆಗತ್ತಾ, ಇನ್ನೊಬ್ಬರು ಮನೆಗೆ ಹೋಗಿ ಉಳ್ಕೊಳ್ಳೋದು ಚೆನ್ನಾಗಿ ಕಾಣಿಸೋದಿಲ್ಲ, ಅವ್ರಿಗೆ ಪ್ರೈವಸಿ ಬೇಕಾಗತ್ತಲ್ವ ಅಂತ ವಲ್ಲಭ ಹೇಳ್ತಾರೆ. ಹೋಟೆಲ್ ರೂಮಲ್ಲಿ ಉಳ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಮೀನಾ ಕೂಡ ಹೇಳ್ತಾರೆ. ಹಾಗಾಗಿ ಇಲ್ಲಿ ನಂದವ್ರು ಕೂಡ ಹೌದು ಇವರು ಹೇಳೋದು ಕೂಡ ಸರಿಯಾಗೇ ಇದೆ, ಬೇರೆಯವ್ರ ಮನೇಲಿ ಉಳ್ಕೊಳ್ಳೋದು ಚೆನ್ನಾಗಿ ಕಾಣಿಸೋದಿಲ್ಲ. ಸರಿ ಆಯಿತು ಹೋಟೆಲ್ ರೂಮಲ್ಲೆಲ್ಲ ಕಾಸ್ಟ್ಲಿ ಇರತ್ತಲ್ವ, ಅಲ್ಲೇ ಹೋಗಿ ಬುಕ್ ಮಾಡೋದಕ್ಕೆ ಅಲ್ಲೇ ಹೋಗಿ ನೋಡೋ ಅಷ್ಟರಲ್ಲಿ ತುಂಬ ಟೈಮ್ ಸ್ಪೆಂಡ್ ಆಗಿಬಿಡತ್ತೆ ಅಂತ ಹೇಳಿ ನಂದವರು ಹೇಳಿದಾಗ ನಾನು ಆನ್ಲೈನಲ್ಲೇ ನೋಡ್ತೀನಿ ಮಾವ ಅಂತ ಹೇಳಿ ಪ್ರಿಯಾ ಹೇಳ್ತಾರೆ. ಆನ್ಲೈನಲ್ಲೆಲ್ಲ ಬುಕ್ ಮಾಡೋದಾ ಅಂತ ನಂದವರು ಹೇಳಿದ್ದಕ್ಕೆ ಹೌದು ಮಾವ ಇರಿ ಅಂತ ಗಂಡನ ಫೋನ್ ತೊಗೊಂಡು ನೋಡೇ ಬಿಡ್ತಾರೆ. ಮಾವ ಇಲ್ಲೊಂದು ಹೋಟೆಲ್ ಇದೆ ತುಂಬ ಚೆನ್ನಾಗಿದೆ, 3 ದಿನಕ್ಕೆ ಜಸ್ಟ್ 5,000 ರೂಪಾಯಿ ಅಷ್ಟೇ ಅಂದಾಗ ಇನ್ನೂ 5,000 ರೂಪಾಯಿ ಅಷ್ಟೇನಾ ಹೋಟೆಲ್ ರೂಮ್ಗೆ 3 ದಿನಕ್ಕೆ ಅಂತ ನಂದವರು ಹೇಳ್ತಾರೆ. ಹೌದು ಮಾವ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಪ್ರಿಯಾ ತೋರಿಸಿದಾಗ ತುಂಬ ಚೆನ್ನಾಗಿದೆ, ಅರಮನೆ ಥರ ಇದೆಯಲ್ಲಮ್ಮ, ಇದಕ್ಕೆ ಜಸ್ಟ್ 5,000ನಾ ಅದು 3 ದಿನಕ್ಕೆ ಅಂತ ನಂದವ್ರು ಹೇಳ್ತಾರೆ. ಹೌದು ಮಾವ ಜಸ್ಟ್ 5,000ನೇ ಅಂತ ಪ್ರಿಯಾ ಹೇಳ್ತಾರೆ. ಈ ಕಡೆ ಮೀನಾ ಏನು ಹೋಟೆಲ್ ರೂಮ್ 5,000ಕ್ಕೆಲ್ಲ ಎಲ್ಲಿ ಸಿಗುತ್ತೆ, 5,000ದಿಂದ ಶುರು ಆಗೋದೇ ಕಷ್ಟ ಅಂತಂದ್ರೆ ನೀವು 3 ದಿನಕ್ಕೆ 5,000 ಅಂದರೆ ಹೇಗೆ ಸಾಧ್ಯ ಆಗುತ್ತೆ ಪ್ರಿಯಾ ಅಕ್ಕ ಅಂತ ಮೀನಾ ಹೇಳಿದಾಗ ನೋಡಿ ಮೀನಾವ್ರ ನಾನು ಕೆಲಸಕ್ಕೆ ಹೋಗದೆ ಇರ್ಬೋದು ನಿಮ್ಮ ಹಾಗೆ, ಅದನ್ನು ನಾನು ಓದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ, ನನಗೂ ಅರ್ಥ ಆಗುತ್ತೆ ಹೇಗೆ ಬುಕ್ ಮಾಡಬೇಕು ಅಂತ ಏನು ಡೀಟೇಲ್ಸ್ ಇದೆ ಅಂತ ಹೇಳಿ ಪ್ರಿಯಾ ಹೇಳ್ತಾರೆ. ನಂತರ ಮಾವ ಬುಕ್ ಮಾಡಿಬಿಡ್ತೀನಿ ಅಂತ ಹೇಳಿ ಕಾರ್ಡ್ ತೊಗೊಂಡು ಬುಕ್ ಮಾಡೇ ಬಿಡ್ತಾಳೆ. 5,000 ರೂಪಾಯಿ ಕಟ್ಟಾಗುತ್ತೆ, ಎಲ್ಲರೂ ಗಾಬರಿ ಆಗಿರ್ತಾರೆ ಎಷ್ಟು ಕಟ್ಟಾಗ್ಬಿಡುತ್ತೋ ಅಂತ. ನಂತರ ಜಸ್ಟ್ 5,000 ರೂಪಾಯಿ ಕಟ್ಟಾಗುತ್ತೆ. ನಂದವರು ಸದ್ಯ 5,000 ರೂಪಾಯಿ ಮಾತ್ರ ಕಟ್ಟಾಯಿತು ಅಂತ ಅನ್ಕೋತಾರೆ. ಆದರೂ ಇಲ್ಲಿ ಮೀನಾಗೆ ಡೌಟು, ಆ ಕಡೆ ಗಿರೀಶ್ ಅವ್ರ ಹತ್ರ ಅತ್ತೆ ನಿಜಕ್ಕೂ ನನಗೆ 5,000 ರೂಪಾಯಿ ಅಷ್ಟೇ ಕಟ್ಟಾಗಿದ್ದು ಅಚ್ಚರಿ ಆಗ್ತದೆ ಅಂದಾಗ ನನಗೂ ಹಾಗೆ ಅನ್ನಿಸ್ತು ಕಣ, ಆದರೆ ಕಟ್ಟಾದ್ಮೇಲೆ ಅಷ್ಟೇ ಕಟ್ಟಾಯ್ತಲ್ವ ಆವಾಗ ಸಮಾಧಾನ ಆಯಿತು ಅಂದಾಗ ನನಗೆ ಯಾಕೋ ಅದು ಪ್ರಿಯಾ ಅಡ್ವಾನ್ಸ್ ಇರ್ಬೋದು ಅಂತ ಅನ್ನಿಸ್ತದೆ ಅಂತ ಹೇಳಿದಾಗ ಹೋಗ್ಬಿಟ್ಟು ಕೇಳಿಬಿಡು ಪ್ರಿಯಾನ ಅಂತ ಮೀನಾಗೆ ಹೇಳ್ತಾರೆ. ಅಯ್ಯೋ ಆಲ್ರೆಡಿ ನೋಡಿದ್ರಲ್ವ ನಾನು ಕೇಳಿದಾಗ ಅವ್ರು ಹೇಗೆ ರಿಯಾಕ್ಟ್ ಮಾಡಿದ್ರು ನೋಡಿ, ನೀವು ಕೆಲಸಕ್ಕೆ ಹೋಗ್ಬೋದು ನಾನು ಕೂಡ ಓದ್ಕೊಂಡಿದ್ದೀನಿ ಅಂತ ಬೇಡಪ್ಪ ಅವ್ರ ಸಹವಾಸನೇ ಬೇಡ ಅಂತ ಮೀನಾ ಹೇಳ್ತಾರೆ. ನಂತರ ಇಲ್ಲಿ ಮಾಧವ ಮತ್ತು ಪ್ರಿಯಾ ಇಬ್ಬರು ಕೂಡ ಹನಿಮೂನ್ಗೆ ಹೊರಟಿದ್ದಾರೆ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ವಿಶ್ ಮಾಡಿ ಕಳಿಸ್ತಾರೆ. ಈ ಕಡೆ ಮಾಧವ ಪ್ರಿಯಾ ಹನಿಮೂನ್ಗೆ ಅಂತ ಹೇಳಿ ಆ ಹೋಟೆಲ್ ರೂಮ್ಗೆ ಹೋಗ್ತಾರೆ. ಹೌದು ನೀವು ಬುಕ್ ಮಾಡಿದ್ರಾ ಅಂತ ಹೇಳಿ ಹೋಟೆಲ್ ರೂಮ್ ಎಲ್ಲ ಕೊಡ್ತಾರೆ. ಈಗ 5,000 ಪೇ ಮಾಡಿದ್ರೆ ಉಳಿದಿರೋ 21,000 ನೀವು ಪೇ ಮಾಡಬೇಕಾಗತ್ತೆ ಅಂತ ಕೂಡ ತಿಳಿಸ್ತಾರೆ. ಇನ್ನೂ ಕೂಡ 21,000 5,000 ರೂಪೀಸ್ದಲ್ವ ನಾವು ಬುಕ್ ಮಾಡಿರೋದು ಅಂತ ಹೇಳಿದಾಗ ಇಲ್ಲಿ 5,000 ರೂಪೀಸ್ ರೂಮೇ ಇಲ್ವಲ್ಲ ಅಂತ ಹೇಳ್ತಾರೆ. ಫುಲ್ ಶಾಕ್ ಆಗ್ತದೆ ಪ್ರಿಯಾ ಮತ್ತು ಮಾಧವಾಗೆ. ಹಾಗಿದ್ರೆ ಮುಂದೇನಾಗತ್ತೆ ಅಂತ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೆಯ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ